ಸ್ಟೋರಿ ಲೈನ್ ಹೇಗಿತ್ತು ನಿಮಗೆ? ಸತೀಶ್ ಅವ್ರ ಸರ್ ಜೊತೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಯಾವ ಥರ ಇತ್ತು ನೀವು ಅನಿಸಿಕೆ ಹಂಚ್ಕೊಳ್ತೀವಿ ಸ್ವಲ್ಪ? ನನಗೆ ಜಾಸ್ತಿ ಅವರೇ ಮಾತಾಡೋ ಅಂತ ಇಲ್ಲ, ಭಾಳ ಖುಷಿ ಆಯಿತು. ಸಿನಿಮಾ ನಮಗೆ ಕ್ಯಾರೆಕ್ಟರ್ಗಳು ಸಿಗೋದೇ ಒಂದು ಅದೃಷ್ಟ ನಮಗೆ. ಏಕೆಂದರೆ ನಾವು ಕಿರುತೆರೆಯಲ್ಲಿ ಮಾಡ್ತಾ ಇರ್ತೀವಿ, ಬೆಳಿತೆರೆಯಲ್ಲಿ ಸಿನಿಮಾಗಳಲ್ಲಿ ಚಾನ್ಸ್ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನಮಗೊಂದು ಚಾನ್ಸ್ ಸಿಕ್ಕಿದೆ ಅಂತಂದಾಗ ಅದನ್ನ ಒಂದು ಎಷ್ಟಾಗುತ್ತೋ ಅಷ್ಟು ಜೀವ ತುಂಬಬೇಕು ಅಂತಲೇ ಓಡಾಡ್ತಾ ಇರ್ತೀವಿ. ಅದರಲ್ಲಿ ಆ್ಯಕ್ಟ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಹೀರೋ ಸರ್ ಅಂದರೆ ಈಗ ಸತೀಶ್ ಸರ್ ಹೆಂಗೆ ನಮಗೆ ಫ್ರೀಡಮ್ ಕೊಡ್ತಾರೆ ಅನ್ನೋದು ಇವಾಗ ಜೊತೆಗಿರೋ ಆ್ಯಕ್ಟರ್ಗಳದ್ದು ಇಂಪಾರ್ಟೆಂಟ್ ಇರುತ್ತೆ. ಸತೀಶ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಭಾಳ ಖುಷಿ ಆಯಿತು. ಯಾವುದೇ ರೀತಿ ಭಯ ನನಗಿಲ್ಲ, ಫ್ರೆಂಡ್ಲಿಯಾಗಿ ತಗೊಂಡು ಈ ಥರ ತಗೋವಾಗ ನಮಗೆ ಗೊತ್ತಿಲ್ಲದಿರೋದನ್ನ ಅವ್ರು ಹೇಳ್ಕೊಂಡು ಅವರಿಂದ ಕಲ್ತಿರೋದು ತುಂಬಾ ಇದೆ. ಭಾಳ ಖುಷಿ ಆಯಿತು. ಒಂದು ಸಿನಿಮಾನೇ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ವಿಗ್ ಅನ್ನೋದೇ ಒಂದು ಎಕ್ಸ್ಪೀರಿಯೆನ್ಸು. ಯಾಕೆ ಅಂತಂದರೆ ಬೆಳಿಗ್ಗೆ ಸಂಜೆ ತನಕ ಒಂದು 20 ದಿನ ವಿಗ್ ಹಾಕಬೇಕು ಅಂತಂದರೆ ಸುಮ್ಮನೆ ಡೈಲಿ ಕಂಟಿನ್ಯೂಟಿ ನೋಡ್ಕೋಬೇಕು. ಅದೊಂಥರ ಎಕ್ಸ್ಪೀರಿಯೆನ್ಸು ಈ ಸಿನಿಮಾದಲ್ಲಿ ಕಲ್ತಿತ್ತು. ಜಾಸ್ತಿ ಎಮೋಷ್ನಲ್ ಇತ್ತು, ಓಡಾಟ ಇತ್ತು, ಅದ್ರ ಜೊತೆ ಕಾಮಿಡಿ, ಒಂಥರ ಎಕ್ಸ್ಪೀರಿಯೆನ್ಸ್ ಸಕ್ಕತ್ತಾಗಿತ್ತು. ಒಂಥರ ನಾನು ಯೋಗಜ ಭರತ ಕಾಮಿಡಿ ಕಿಲಾಡಿ ಇದರಲ್ಲೆಲ್ಲ ಮಾಡಬೇಕಾದ್ರೆ ಬರೀ ಕಾಮಿಡಿ ಸ್ಕಿಟ್ಗಳನ್ನೇ ಮಾಡ್ಕೊಂಡು ಹೋಗ್ತೀವಿ. ಅದರದ್ದೇ ಒಂಥರ ಎಕ್ಸ್ಪೀರಿಯೆನ್ಸು. ಅದರಲ್ಲಿ ಎಮೋಷ್ನಲ್ ಇದೆ, ಡೈರೆಕ್ಟಾಗಿ ಕಾಮಿಡಿ ಇದೆ, ಒಂದೇ ಸತಿಗೆ ಅಳೋದಿದೆ. ಒಂಥರ ಎಮೋಷ್ನಲ್ ಎಲ್ಲ ಮಾಡಬೇಕು ಅಂತ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸು. ಇದರಿಂದಲೇ ಒಂದಷ್ಟು ಕಲಿತಾಯಿದ್ದೆ. ನೆಕ್ಸ್ಟ್ ಕ್ವಶನ್. ಥ್ಯಾಂಕ್ ಯು ಸರ್. ಸರ್, ಈಗ ಎಲ್ಲ ಕಡೆ ಬರ್ತಾ ಇರೋಂಥ ಮೂವಿಗಳಲ್ಲಿ, ಕಮರ್ಷಿಯಲ್ ಆಗಿ ನೋಡ್ತಾ ಇರೋಂಥ ಮೂವಿಗಳಲ್ಲಿ ಒಂದಷ್ಟು ಮೆಸೇಜ್ ಓರಿಯೆಂಟೆಡ್ ಆಗಿರುತ್ತೆ, ಒಂದಷ್ಟು ನಾನ್ ಮೆಸೇಜ್ ಓರಿಯೆಂಟೆಡ್ ಆಗಿರುತ್ತೆ. ಇದು ನಾವು ನೋಡಿದಾಗ ಇದು ಎಲ್ಲ ಒಂದು ಕಡೆ ಮೆಸೇಜ್ ಓರಿಯೆಂಟೆಡ್ ಮೂವಿಗಳನ್ನ ಜನ ಬೆಂಬಲಿಸಿ ನೋಡ್ತಾರೋ ಅಥವಾ ಯಾವ ಥರ ಇದು ನಿಮಗೆ ಏನು ಅನಿಸ್ತಾ ಇದೆ ಈಗ ಜನದ ರೆಸ್ಪಾನ್ಸ್ ನೋಡಿ? ಅಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಇವಾಗ ನಮ್ಮ ಮನೇಲೆ ನನ್ನ ತಮ್ಮಂದೇ ಒಂಥರ ಮ್ಯಾನರಿಸಮ್ ಇರುತ್ತೆ, ಅವನದೇ ಬೇರೆ ಟೇಸ್ಟ್ ಇರುತ್ತೆ, ನಮ್ಮದೇ ಒಂಥರ ಬೇರೆ. ಅವ್ನು ಲವ್ ನೋಡಿದ್ರೆ ನಾನು ಫೈಟ್ ನೋಡ್ತಿರ್ತೀನಿ, ನಮ್ಮಪ್ಪ ಈಗಲೂ ಡೆವಲಪ್ ನೋಡ್ತಿರ್ತೀನಿ. ಅರ್ಥ ಆಯ್ತಾ? ಒಬ್ಬರದ್ದು ಒಂದೊಂದು ಥರ ಇರುತ್ತೆ. ಹೇಳೋಕ್ಕಾಗಲ್ಲ ಹೆಂಗೆ ತಗೋತಾರೋ, ಯಾವ್ಯಾವ ರೀತಿ ತಗೋತಾರೆ ಅಂತ ಜಡ್ಜ್ ಮಾಡ್ಕೊಂಡು ಸಿನಿಮಾ ಮಾಡೋಕ್ಕೆ ಹೌದು. ಒಂದೊಂದು ಸತಿ ತಗೊಂಡ್ಬಿಡ್ತಾರೆ, ಒಂದೊಂದು ಸತಿ ತಗೊಳಕ್ಕಾಗಲ್ಲ. ಬಟ್ ಈ ಸಿನಿಮಾದಲ್ಲಿ ಎಲ್ಲನೂ ಇದೆ. ಫೈಟ್ ಇದೆ, ಕಡೆ ಎಮೋಷ್ನಲ್ ಇದೆ, ಕಾಮಿಡಿ ಇದೆ. ಅವರವರ ಜೀವನಕ್ಕೆ ಒಂದು ಹಳ್ಳಿಗೆ ಒಂದು ಕೀಳು ಜಾತಿ ಮೇಲು ಜಾತಿ ಅನ್ನೋದನ್ನು ಬಗ್ಗೆ ತೋರಿಸಿದ್ದಾರೆ. ಎಲ್ಲನೂ ತಗೊಬೋದು ಅನ್ನೋದು ಒಂದು ಖುಷಿ ಅಷ್ಟೇ. ಎಲ್ಲನೂ ನೋಡ್ಕೊಂಡೇ ಮಾಡಿದ್ದಾರೆ ಸಿನಿಮಾನ ಅಷ್ಟೇ. ಬಟ್ ಏನಿಲ್ಲ, ಜನ ಬಂದು ಥಿಯೇಟ್ರ್ ಸಿನಿಮಾ ನೋಡಬೇಕು. ಒಳ್ಳೆ ಸಿನಿಮಾಗಳು ಬಂದರೆ ನೋಡ್ತೀವಿ ಅಂತ ಹೇಳ್ತಾರಲ್ವ, ಈಗ ಒಳ್ಳೆ ಸಿನಿಮಾ ಬಂದು ನೋಡಿದ್ರೆ ಖುಷಿ ಆಗುತ್ತೆ. ಸರ್, ಆ ವಿಭಿನ್ನ ಪಾತ್ರನ ಒಪ್ಕೊಳೋದಕ್ಕೆ ಏನು ಕಾರಣ? ಮೂವಿ ಮಾಡೋಕ್ಕೆ ಹ್ಯಾಕ್ ಮಾಡಬೇಕು ಅಂದರೆ ಕಾರಣ ಏನು ಅಂತಲ್ಲ. ಇವಾಗ ಒಂದು ಚಾನ್ಸ್ ಅಲ್ವಾ, ಅದು ಒಂದು ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಒಂದು ಚಾನ್ಸು, ಅದು ಸಿಗೋದೇ ಒಂದು ಅದೃಷ್ಟ ಅಂತ ನನ್ನ ಅನಿಸಿಕೆ. ಅದು ಕಾರಣ ಗಿರಣ ಅಂತೆಲ್ಲ. ನಂಗೆ ಆ್ಯಕ್ಟಿಂಗ್ಗೆ ಮಾಡು ಬಾ ಅಂತ ನೀನು ಕರೆದ್ರೂ ನಾನು ಸಿನಿಮಾಗೆ ಬಂದು ಮಾಡ್ತೀನಿ. ಯಾಕೆ ಅಂತಂದರೆ ನಂಗೆ ಚಾನ್ಸ್ ಬೇಕಷ್ಟೇ. ಅದಕ್ಕೋಸ್ಕರ ದಿನನಿತ್ಯ ಹೋರಾಡ್ತಾ ಇದ್ದೀನಿ. ಯಾವುದಾದ್ರೇನು, ಸಣ್ಣದಾದ್ರೇನು, ದೊಡ್ಡದಾದ್ರೇನು, ಪಾಸಾಗೋ ಸೀನ್ ಆದರೆ ಈ ಡೆವಿಲ್ ಸಿನಿಮಾದಲ್ಲಿ ನನ್ನ ಸಾಂಗಲ್ ಒಂದು ಮಾಡೋದು ನಂಗೆ ಭಾಳ ಖುಷಿ ಆಯಿತು. ಯಾಕಂದರೆ 2 ದಿನ ನಾನು ದರ್ಶನ್ ಸರ್ ಜೊತೆ ಇರ್ತೀನಲ್ಲ ಅನ್ನೋ ಖುಷಿಗೆ ಹೋಗಿ ಮಾಡಿದ್ದೀನಿ. ಆ ಥರ ಅಷ್ಟು ಖುಷಿ. ಆ ಕಲಾವಿದರಿಗೆ ಒಂದು ದಿನ ಕ್ಯಾರೆಕ್ಟರ್ ಸಿಗೋದೇ ಕಷ್ಟ. ಅವ್ನು ದಿನ ಕೆಲಸ ಮಾಡಿದ್ರೆ ಚಂದ, ದುಡ್ಡು ಬರುತ್ತೆ ಹೋಗುತ್ತೆ ಅನ್ನೋದಲ್ಲ. ಕೆಲಸ ಮಾಡಬೇಕು, ಪರದೆ ಮೇಲೆ ಕಾಣಿಸ್ಕೊಬೇಕು, ಅದೇ ಆಸೆ. ನಿಮಗೆಲ್ಲ ಪರದೆ ಮೇಲೆ ತೋರಿಸ್ಬೇಕು ಅಂತ ಆಸೆ, ನಮಗೆ ನಿಮ್ಮ ಪರದೆಗಳಲ್ಲಿ ಕಾಣಬೇಕು ಅಂತ ಆಸೆ. ಥ್ಯಾಂಕ್ ಯು.